ನಮಸ್ಕಾರ ವೀಕ್ಷಕರೆಲ್ಲರಿಗೂ. ನಾವು ಇವತ್ತು ಒಂದು ಸಂತ ಕಬೀರವರ ದೋಹಾ ಅನ್ನು ಅರ್ಥ ಮಾಡಿಕೊಳ್ಳೋಣ. ನಮ್ಮ ಒಂದು ಆಚಾರ್ಯ ಪ್ರಶಾಂತ್ ಅವರ ಗೀತಾ ಸಮಾಗಮದಲ್ಲಿ ಕೇವಲ ಭಗವದ್ಗೀತೆಯನ್ನಷ್ಟೇ ಹೇಳ್ಕೊಳ್ಳಾರ್ದೇ ಮತ್ತು ನಮಗೆ ಸಂತ ಕಬೀರವರ, ಸಂತ ರೈದಾಸ್ ಅವರ, ಲವ್ಜು ಅವರ, ಸಂತ ರೂಮಿಯವರ ಭಜನೆ ಕೀರ್ತನೆಗಳನ್ನು ಅರ್ಥ ಮಾಡಿಸ್ತಾರೆ ನಮ್ಮ ಆಚಾರ್ಯಜಿಯವರು. ಅದ್ರ ಜೊತೆಗೆ ಅಷ್ಟಾವಕ್ರ ಗೀತ, ರಿಭುಗೀತ ಎಲ್ಲವನ್ನು ನಮಗೆ ಅರ್ಥ ಮಾಡಿಸಿ ಒಂದೊಂದು ಗಂಟೆಗಳ ಕಾಲ ಕ್ಲಾಸನ್ನು ತಗೋತಾರೆ. ಅದನ್ನು ಚೆನ್ನಾಗಿ ನಮಗೆ ಮನದಟ್ಟಾಗೋ ಹಾಗೆ ತರಗತಿಯನ್ನು ಕ್ಲಾಸನ್ನು ತಗೋತಾರೆ. ಈಗ ಇವತ್ತು ನಾವು ಅದನ್ನೇ ಏನು ಮಾಡೋಣ ಅಂತಂದ್ರೆ ಸಂತ ಕಬೀರವರ ಒಂದು ದೋಹವನ್ನು ಅರ್ಥ ಮಾಡ್ಕೊಳ್ಳಲಿಕ್ಕೆ ಪ್ರಯತ್ನ ಮಾಡೋಣ. ಏನು ಹೇಳ್ತಪ್ಪ ಅದು ದೋಹ ಯಾವುದು ಅಂತಕ್ಕಂಥದ್ದು ನನಗೆ ತುಂಬ ಇಷ್ಟವಾಗಿರ್ತಕ್ಕಂತಹ ದೋಹ, ನಿಮಗೂ ಇಷ್ಟ ಆಗೇ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮಾಟಿ ಕಹೆ ಕುಮ್ಹಾರ್ ಸೆ ತೂ ಕ್ಯೂ ರೋಂದೆ ಮೋಯ್, ಎಕ್ ದಿನ ಐಸಾ ಆಯೇಗಾ ಮೈ ರೋಂದೂಂಗಿ ತೋಯ್. ನೋಡಿರಿ, ಮಾಟಿ ಅಂದರೆ ಮಣ್ಣು ಹೇಳುತ್ತದಂತ ಕುಂಬಾರನಿಗೆ, ಮಡಿಕೆ ಮಾಡ್ತಕ್ಕಂಥ ಕುಂಬಾರನಿಗೆ. ಮಾಟಿ ಕಹೆ ಕುಮ್ಹಾರ್ ಸೆ, ಕುಂಬಾರನಿಗೆ ಹೇಳ್ತದೆ, ತೂ ಕ್ಯಾ ರೋಂದೆ ಮೋಯ್, ನೀನೇನನ್ನು ತುಳಿತಿ, ತುಳಿದನ್ನೇ ಚೆನ್ನಾಗಿ ಹದ ಮಾಡಿದ್ಮೇಲೆ ಆಮೇಲೆ ಅದನ್ನು ಮಡಿಕೆ ಮಾಡ್ತಾರಲ್ವ, ಅದಕ್ಕೆ ಅಂಥದ್ದಂಥದ್ದು ಏನು ಮಣ್ಣು ಅಂಥದ್ದಂತ. ನೀ ಏನು ನನಗೆ ತುಳಿತಿದ್ದಿ, ತೂ ಕ್ಯಾ ರೋಂದೆ ಮೋಯ್, ಏಕ ದಿನ ಐಸಾ ಆಯಾಗ, ಒಂದಿನ ಹಿಂಗೆ ಬರ್ತದ ನಾನು ನನಗೆ ತುಳಿದು ನಿನ್ನ ಪೂರ್ತಿ ನೀನು ಅಸ್ತಿತ್ವದಲ್ಲೇ ಇಲ್ಲ ಅನ್ನೋ ಥರ ಮಾಡಿಬಿಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ಬಿಡ್ತದವರು. ಎಷ್ಟು ಅರ್ಥಗರ್ಭಿತವಾದಂತಹ ಮಾತಿದೆ ನೋಡ್ರಿ. ಏಕ ದಿನ ಐಸಾ ಆಯೇಗಾ ಮೈ ರೋಂದೂಂಗಿ ತೋಯ್. ನಾವು ಮೃತ್ಯು ಅಂತಂದ್ರೆ ಬಹಳಷ್ಟು ಭಯ ಪಟ್ಬಿಡ್ತೀವಿ. ಆಚಾರ್ಯಜಿಯವರು ಮಾತಾಡ್ತಾರೆ ಏನಪ್ಪ ಅಂತಂದ್ರೆ, ಮೌತ್ ಯಾದ್ ರಖೋ ಮೌಜ್ ಸಾದ್ ರಖೋ, ಮೌತ್ ಯಾದ್ ರಖೋ ಮೌಜ್ ಸಾತ್ ರಖೋ. ಮೃತ್ಯು ಅಂದ್ರೇ ಅಂಜ್ಬಿಡ್ತೇವೆ ನಾವು. ಯಾವಾಗಾದರೂ ಒಂದು ಸತಿ ಬರೋದ ಜೀವನದಲ್ಲಿ. ಅದಕ್ಕೆ ಅಂಜಿಕೆ ಯಾಕಂತ ಹೇಳ್ತಾರೆ ಅವರು. ನೋಡಿ, ಆಕಾಶಗಂಗೆ, ಸೂರ್ಯ ಚಂದ್ರನಿಗೂ ಭೂಮಿಗೂ ಕೂಡ ಒಂದಿನ ಸಾವಂತೂ ಇದ್ದೇ ಇದೆ. ಈ ಪ್ರಪಂಚದಲ್ಲಿ ಬದಲಾವಣೆ ಅಂತಕ್ಕಂಥದ್ದು ಇದ್ದೇ ಇದೆ. ನಾವು ಸಾವಿನಿಂದ ಯಾವತ್ತಾದರೂ ತಪ್ಪಿಸ್ಕೊಂಡು ಹೋಗಲಿಕ್ಕೆ ಸಾಧ್ಯನೇ ಇಲ್ಲ. ಅಂಜಿಕೆ ಅಂತೂ ಇರ್ತದೆ ಒಳಗೆ, ಇರಲಿ, ಅದ್ರ ಪಾಡಿಗೆ ಅದು ಇರಲಿ. ಅಂಜಿಕೆ ಇದ್ದರೂ ಕೂಡ ನಾವು ಸಾವನ್ನು ಮುಂದೆ ಹಾಕ್ಲಿಕ್ಕೂ ಆಗಲ್ಲ. ಏಟು ಅಂಜಿಕೆ ಇದ್ದರೂ ಕೂಡ ನಾವು ಸಾವನ್ನು ಮುಂದೆ ಹಾಕಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಇರೋವರೆಗೂ ಆಚಾರ್ಯಜಿಯವರು ಇನ್ನೊಂದು ಮಾತಾಡ್ತಾರೆ ಏನಪ್ಪ ಅಂತಂದ್ರೆ, ಯಾವಾಗಾದರೂ ಒಂದೊಂದು ಸಲ ನಮ್ಮ ಜೀವನದಲ್ಲಿ ಹಾಗೆ ಒಂದೊಂದು ಸಲ ನಾವು ಸ್ಮಶಾನಕ್ಕೆ ಹೋಗಿ ಬರಬೇಕಂತ. ಸ್ಮಶಾನಕ್ಕೆ ಯಾಕೆ ಹೋಗಿ ಬರಬೇಕಪ್ಪ ಅಂತ ನಾವು ಉದಾಸ ಆಗಬೇಕಂತಕ್ಕಂಥದ್ದಲ್ಲ, ಜೀವನದಲ್ಲಿ ಉದಾಸಿಯಾಗಿ ಬರಲಿ ನಿಮ್ಮ ಜೀವನದಲ್ಲಿ ಅಂತಕ್ಕಂಥ ಮಾತಲ್ಲ ಅದು. ಅಲ್ಲಿ ಒಂದು ಶಕ್ತಿ ಸಿಗ್ತದೆ ನಮಗೆ. ಹೇಗಿದ್ರು ನಾವು ಮಣ್ಣಲ್ಲಿ ಮಣ್ಣಾಗೋರು ಇದ್ದೀವಿ ಅಂತಂದ್ರೆ ಈಗಲೇ ಇರ್ತಕ್ಕಂತಹ ಈ ಶರೀರವನ್ನು ಸರಿಯಾಗಿ ಉಪಯೋಗ ಮಾಡ್ಕೊಳ್ತಕ್ಕಂತಹ ಒಂದು ಮನೋಭಾವನೆ ಕೂಡ ಬರ್ತದಲ್ಲಿ ನಮಗೆ. ಸಾವನ್ನು ಅತಿ ಸನಿಹದಿಂದ ನೋಡಿರ್ತಕ್ಕಂತಹ ಒಂದು ವ್ಯಕ್ತಿಗಳು ಸಮಾಜಕ್ಕೆ ಒಳ್ಳೆಯದನ್ನೇ ಮಾಡ್ತಾರೆ. ಅವರು ಸಮಾಜಕ್ಕೆ ಏನಾದರೂ ಕೊಡುಗೆಯನ್ನು ಕೊಟ್ಟು ಹೋಗ್ತಾರೆ ಅವರು. ಫಾರ್ ಎಕ್ಸಾಂಪಲ್, ಆದಿಶಂಕರಾಚಾರ್ಯರವರು, ಅವ್ರ ತಂದೆ ತೀರ್ಕೊಂಡ್ರು. ಅವ್ರು 9 ವರ್ಷದವ್ರು ಇರುವಾಗಲೇ ತಂದೆ ತೀರ್ಕೊಂಡ್ರು. ಆ ತಂದೆಯ ಸಾವು ಅವರ ಜೀವನವನ್ನೇ ಬದಲಾಯಿಸ್ಬಿಡ್ತು. ಅದೇ ರೀತಿ ಗೌತಮ್ ಬುದ್ಧ ಅವರು ಜೀವನದಲ್ಲಿ ಸಾವನ್ನೇ ನೋಡಿರಲಿಲ್ಲ. ಹೀಗೆ ಹೊರಗಡೆ ಹೋಗುವಾಗ ಒಂದು ವ್ಯಕ್ತಿಯ ಸಾವನ್ನು ನೋಡಿ ನಾನು ಈ ಥರ ಸಾಯಬೇಕಾ ಅಂತಕ್ಕಂಥದ್ದು ಅವರಿಗೆ ಗೊತ್ತಾಗಿದ ಮೇಲೆ ಅವರ ಜೀವನನೇ ಬದಲಾಯಿತು. ಸಿದ್ಧಾರ್ಥ ಇದ್ದವರು ಬುದ್ಧ ಆಗಬೇಕು. ಹಾಗಂತಂದ್ರೆ ಸಂಸಾರ ಬಿಡಬೇಕಂತಲ್ಲ, ಸಂಸಾರದೊಳಗಡೆ ಇದ್ದುಕೊಂಡೇ ನಾವು ಬಹಳಷ್ಟು ಸಮಾಜಕ್ಕೆ ಉಪಯೋಗ ಆಗ್ತಕ್ಕಂತಹ ಕೆಲಸಗಳನ್ನು ನಾವು ಮಾಡ್ಬೋದು. ಈ ಶರೀರ ಇರುವವರೆಗೂ ಅದರ ಉಪಯೋಗವನ್ನು ತೆಕ್ಕೊಳ್ಬೇಕು ನಾವು. ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ, ನಿಮ್ಮ ಮನೆಯಲ್ಲಿ ಒಂದು ಬಿಸ್ಕೆಟ್ ಪ್ಯಾಕೆಟ್ನೋ ಅಥವಾ ಏನೋ ಒಂದು ತಿನ್ನೋ ವಸ್ತುನ ತಂದಿರ್ತೀರಿ. ಅದರಲ್ಲಿ ಎಕ್ಸ್ಪೈರಿ ಡೇಟನ್ನು ನೋಡಿರ್ತೀರಿ ನೀವು. ಎಕ್ಸ್ಪೈರಿ ಡೇಟ್ ಇನ್ನೊಂದು 2 ದಿನ ಅದ ಅಂತಂದ್ರೆ ನೀವೇನು ಮಾಡ್ತೀರಿ, ಅದನ್ನು ಬೇಗನೆ ಅದನ್ನು ಯೂಸ್ ಮಾಡ್ಕೊಳ್ತೀರಿ, ಅದನ್ನು ತಿಂತೀರಿ, ಅದನ್ನು ನೀವು ಯೂಸ್ ಮಾಡ್ಕೋಬೇಕಂತಕ್ಕಂತಹ ಮನೋಭಾವನೆ ಮೇಲೆ ಬರ್ತದೆ. ಹೌದಿಲ್ಲ? ಆ ಬಿಸ್ಕೆಟನ್ನೇ ನಿಮ್ಮಲ್ಲಿ ಎಕ್ಸ್ಪೈರಿ ಡೇಟ್ ನೋಡಿ ಯೂಸ್ ಮಾಡ್ಕೊಳ್ತಕ್ಕಂಥ ಮನಸ್ಸು ಬರ್ತದಂದ್ರೆ
ಆ ಮನುಷ್ಯ ಅಂತರೂ ಯಾವಾಗ ಎಕ್ಸ್ಪೈರ್ ಆಗ್ತಾನೋ ಗೊತ್ತಿಲ್ಲ. ಈ ಕ್ಷಣನೋ ಮರುಕ್ಷಣನೋ ನಾಳೆನೋ ನಾಡಿದ್ದೋ ಆ ಕ್ಷಣ ಯಾರಿಗೂ ಗೊತ್ತೇ ಇಲ್ಲ. ಸೊ ಆ ಕ್ಷಣ ಬರೋದಕ್ಕಿಂತ ಮುಂಚೆ ನಮ್ಮ ದೇಹವನ್ನು ನಮ್ಮ ಶರೀರವನ್ನು ನಾವು ಒಳ್ಳೆಯ ಕೆಲಸಕ್ಕೋಸ್ಕರ ಯಾಕೆ ಉಪಯೋಗ ಮಾಡ್ಕೊಳ್ಬಾರ್ದು. ಸಾವನ್ನು ನಾವು ನೆನೀತಾ ಇರಬೇಕು ಮತ್ತು ಇಲ್ಲಿ ನಾವು ಅದರಿಂದ ಕೆಲಸನೂ ತೆಕ್ಕೊಳ್ತಾ ಸಂತೋಷವಾಗೂ ಇರ್ಬೋದು. ಇದು ನನಗಾಗಿರ್ತಕ್ಕಂಥ ಅನುಭವ ಇದೆ. ಸಾವನ್ನು ಒಂದೊಂದು ಸಲ ನೀವು ಸಾವನ್ನು ನೆನಪಿಡಬೇಕಾಗ್ತಕ್ಕಂಥ ಅವಶ್ಯಕತೆಯೂ ಇಲ್ಲ. ನಿಮ್ಮ ಕೆಲಸದಲ್ಲಿ ಇಷ್ಟು ಮುಳುಗಬೇಕು ನೀವು, ಆ ಸಾವು ನೆನಪಿಗೆ ಬರೋದಿಲ್ಲ, ನಿಮ್ಗೆ ಅಂಜಿಕೆನೇ ಆಗೋದಿಲ್ಲ, ನಿಮ್ಗೆ ಹೆದರಿಕೆ ಅನ್ನೋದು ಆಗೋದಿಲ್ಲ. ನೀವು ಕೆಲಸದಲ್ಲೇ ಇಷ್ಟೊಂದು ಮುಳುಗ್ಬಿಡ್ಬೇಕು. ನೀವು ಅದ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ನಮ್ಗೆ ಅವಕಾಶನೇ ಇರಬಾರ್ದು, ಅದ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ನಮಗೆ ಸಮಯನೇ ಇರಬಾರ್ದು. ಆ ಥರ ನಮ್ಮ ಬದುಕು ಆಗಬೇಕು. ಅಂದಾಗ ಈ ಒಂದು ದೋಹವನ್ನು ಓದ್ಕೊಳ್ಳಿಕ್ಕೆ ಬಹಳ ಖುಷಿ ಅನ್ನಿಸ್ತದೆ. ಹಾಡಬೇಕಂತಂದ್ರೆ ಇದು ದೋಹವನ್ನು ಹಾಡಬೇಕು ಅಂದ್ರೆ ಒಳಗೊಳಗೆ ಬಹಳ ಆನಂದ ಆಗ್ತದೆ ನಮಗೆ. ಅಂತಹ ಆನಂದವನ್ನು ನಾನು ಅನುಭವಿಸ್ತೀನಿ. ನೀವು ಕೂಡ ಎಲ್ಲರೂ ಆ ಆನಂದನ ಅನುಭವಿಸಬೇಕು ಅಂತ ಅನ್ಕೋತೀನಿ. ಸಾವನ್ನು ನೆನಪಿಡ್ತಾ ಅದರ ಹೆದರಿಕೆಯಲ್ಲಿ ನಾವು ಜೀವನ ಕಳೆಬಾರ್ದು. ಅದರ ನೆನಪಿಟ್ಕೊಂಡು ಕೂಡ ನಾವು ಆನಂದವಾಗಿ ಇರಬಹುದು. ಇದು 100% ಸಾಧ್ಯ ಅದ ಇದು. ಸೊ ನೀವು ಎಲ್ಲನೂ ಕೂಡ ಸಾವನ್ನಂದರೆ ಭಯಪಡಬೇಡಿ. ಎಂದೋ ಒಂದಿನ ಎಕ್ಸ್ಪೈರ್ ಅಂತೂ ಆಗೋದೇ ಇದೆ. ಅದರಲ್ಲಿ ಎಕ್ಸ್ಪೈರ್ ಆಗೋದಿದೆ ಅಂತ ಅದರಲ್ಲೇ ಚಿಂತೆ ಮಾಡ್ಕೊತಾ ಕೂತ್ರೆ ಯಾವುದೂ ಫಾಯ್ದಾ ಇಲ್ಲ. ಎಲ್ಲನೂ ದಿನ ನಾವು ಎಕ್ಸ್ಪೈರ್ ಆಗೋದಿದ್ರೆ ಪ್ರತಿಯೊಂದು ವಸ್ತುಗಳು, ಪ್ರತಿಯೊಂದು ಗಿಡ ಮರ ಆಗಲಿ ಅಥವಾ ಆಕಾಶಗಂಗೆಗಳು ಮತ್ತು ಎಷ್ಟೊಂದು ಚುಕ್ಕಿ ನಕ್ಷತ್ರಗಳು ಕೂಡ ಒಂದಿನ ಸಾವಾದ ಅಂತಂದಮೇಲೆ ನಾವು ಅದರಲ್ಲಿ ಯಾವ ಲೆಕ್ಕ ಇದ್ದೀವಿ? ಒಂದು ಮನಸ್ಸಿಗೆ ಖುಷಿ ಕೊಡ್ತಕ್ಕಂಥ ಕೆಲಸವನ್ನು ಹಿಡಿಬೇಕು. ಆ ಕೆಲಸದಲ್ಲಿ ನಾವು ನಮ್ಮನ್ನು ಮರಿಬೇಕು. ಸಾವಂತೂ ಅದಾಗಲೇ ಮರ್ತು ಬಿಡ್ತದೆ. ಮತ್ತು ನಿಮಗೆ ಒಳಗಡೆ ತುಂಬ ಖುಷಿನೂ ಇರ್ತದೆ. ಈಗ ಆ ದೋಹವನ್ನು ಹಾಡೋಣ. माठी कहे कुम्हार से तो क्या रोंदे मोय, माठी कहे कुम्हार से तू क्या रोंदे मोय, एक दिन ऐसा